ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟಂಥ ಈ ಸುಂದರವಾದಂಥ ಮುಂಜಾನೆಯ ಸಮಯ ಮತ್ತೊಂದು ಸಾರಿ ಲೈವ್ ವಿಡಿಯೋ ಮೂಲಕವಾಗಿ ನಿಮ್ಮನ್ನು ತಲುಪಲಿಕ್ಕೆ ಕರ್ತನು ಕೊಟ್ಟಂಥ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನಮ್ಮ ಜೀವಿತದ ಇಷ್ಟು ದಿನಮಾನಗಳು ಕರ್ತನು ನಮಗೆ ಊಹಿಸ್ಲಿಕ್ಕೆ ಆಗದೇ ಇರುವಂಥ ಆಶೀರ್ವಾದಗಳನ್ನು ತುಂಬಿಸಿ ನಮ್ಮ ನಡೆಸ್ತಾ ಬಂದಿದ್ದಾರೆ. ಅದಕ್ಕಾಗಿ ಕರ್ತನಿಗೆ ವಿಶೇಷವಾಗಿರುವಂಥ ವಂದನೆಯನ್ನು ನಾನು ಈ ಸಮಯದಲ್ಲಿ ತಿಳಿಸುವಂಥವನಾಗಿದ್ದೇನೆ. ಈ ಅನುಗ್ರಹಿಸಲ್ಪಟ್ಟಂಥ ಮುಂಜಾನೆ ಲೈವ್ ವಿಡಿಯೋದಲ್ಲಿ ಜಾಯ್ನ್ ಆಗಿರುವಂಥ ನಿಮ್ಮೆಲ್ಲರನ್ನ ಕೂಡ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದ ನಂತರ ವಾಕ್ಯ ಸಂದೇಶಕ್ಕಾಗಿ ಮುಂದುವರಿಯೋಣ. ಪರಿಶುದ್ಧನೇ, ಮಹೋನ್ನತನೇ, ಅತಿಶಯನೇ, ಅದ್ಭುತನೇ ಕರ್ತನೆ, ಅನುಗ್ರಹಿಸಲ್ಪಟ್ಟಂಥ ಈ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಲೈವ್ ವಿಡಿಯೋ ಮೂಲಕವಾಗಿ ನಿಮ್ಮ ಬಳಿಗೆ ಬರಲಿಕ್ಕೆ ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷಕರ್ತನೆ ಸ್ವಾಮಿ, ನಾವು ಕಳೆದ ದಿನಮಾನಗಳಲ್ಲಿ ಕಲಿತ ಬಂದ ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕರ್ತನೆ, ಇವತ್ತಿಗೆ ಬೇಕಾಗಿರುವಂಥ ಅನುದಿನದ ಆಹಾರವನ್ನು ಕರ್ತನೆ ನಾವು ಈ ಒಂದು ವಿಡಿಯೋ ಮೂಲಕವಾಗಿ ಹೊಂದಿಕೊಳ್ಳಲಿಕ್ಕೆ ನೀವು ಕೊಟ್ಟ ಕೃಪೆಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕರ್ತನೆ ಸ್ವಾಮಿ, ಈ ಒಂದು ಕರ್ತನೆ ಮುಂಜಾನೆ ಸಮಯ ನೀವು ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ, ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಬೇಕೆಂಬುದಾಗಿ, ನಮ್ಮ ನಂಬಿಕೆಯನ್ನು ವೃದ್ಧಿಗೊಳಿಸಬೇಕೆಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಯಾರ್ಯಾರು ಜಾಯ್ನ್ ಆಗಿದ್ದಾರೋ ಅವರೆಲ್ಲರನ್ನ ಕರ್ತನೆ ನೀವು ಹೆಸರಾಗಿ ಆಶೀರ್ವದಿಸ್ರಿ. ಜಾಯ್ನ್ ಆಗಲಿಕ್ಕಿರುವಂಥವ್ರನ್ನ ಕೂಡ ನೀವು ಆಶೀರ್ವಾದ ಮಾಡಿರಿ. ಎಲ್ಲ ನಿಮ್ಮ ನಾಮ ಮಹಿಮೆಗಾಗಿ ನೀವು ಉಪಯೋಗಿಸಿ ನಡೆಸಬೇಕೆಂಬುದಾಗಿ ಕ್ರಿಸ್ತೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಕಳೆದ ದಿನಮಾನಗಳಲ್ಲಿ ನಂಬಿಕೆಯ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಕಲಿತ್ಕೊಳ್ತಾ ಬಂದೆವು. ನೀವೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಒಂದು ವೇಳೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ವಾಕ್ಯಗಳ ಮೂಲಕವಾಗಿ ಅನೇಕರ ಆತ್ಮಿಕ ಜೀವಿತಗಳು ಕಟ್ಟಲ್ಪಡ್ತಾ ಇದ್ದಾವೆ. ಅದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ನಂಬಿಕೆಯ ಮಾತುಗಳು ನಾವು ಇಲ್ಲಿ ಏನು ಮೀಡಿಯಾದಲ್ಲಿ ಅದು ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಆ ಮಾತುಗಳು ಅನೇಕರ ಜೀವಿತಗಳನ್ನು ಬದಲಾವಣೆಗೆ ತರ್ತಾ ಇದ್ದಾವೆ. ಅವನ್ನು ನಾವು ಕೇಳುವಂಥ ಸಮಯದಲ್ಲಿ ಬಹಳ ಸಂತೋಷವುಳ್ಳರಾಗಿದ್ದೇವೆ. ದೇವರಿಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನೀವು ಶೇರ್ ಮಾಡೋದ್ರ ಮೂಲಕವಾಗಿ ಅನೇಕರಿಗೆ ಅದು ಆಶೀರ್ವಾದವಾಗಿ ಪರಿಣಮಿಸುತ್ತೆ ಎಂಬುದಾಗಿ ನಾನು ನಂಬೋನಾಗಿದ್ದೇನೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಈಗ ನಾವು ವಿಶೇಷವಾಗಿ ನಂಬಿಕೆ ಕುರಿತಾಗಿ ಕಳೆದ ದಿನಮಾನಗಳಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ಕಲ್ತ್ಕೊಂಡ್ರು. ನಂಬಿಕೆ ಯಾವ ರೀತಿ ನಮ್ಮಲ್ಲಿ ಕಾರ್ಯ ಮಾಡುತ್ತೆ, ನಂಬಿಕೆ ಮೂಲಕವಾಗಿ ನಾವು ಮಾತನಾಡುವುದು ಹೇಗೆ, ಮಾತನಾಡೋದ್ರ ಮೂಲಕವಾಗಿ ನಾವು ಆಶೀರ್ವಾದ ಹೊಂದಿಕೊಳ್ಳುವುದು ಹೇಗೆ, ಮತ್ತು ಎಂತೆಂಥ ಅಧಿಕಾರಗಳು ಕರ್ತನು ನಮಗೆ ಕೊಟ್ಟಿದ್ದಾನೆ, ಮತ್ತು ಯೇಸುಸ್ವಾಮಿ ತನ್ನ ನಂಬಿಕೆಯನ್ನು ಯಾವ ರೀತಿ ತೋರ್ಪಡಿಸಿದ್ರು ಈ ಲೋಕದಲ್ಲಿರುವಂಥ ಸಮಯದಲ್ಲಿ, ಯಾವ ರೀತಿ ನಮಗೆ ಮಾದರಿಯಾಗಿದ್ದಾರೆ, ಮತ್ತು ಅನೇಕ ಭಕ್ತರ ಜೀವಿತಗಳನ್ನು ನಾವು ಗಮನಿಸಿದೆವು. ಅವರ ನಂಬಿಕೆ ಯಾವ ರೀತಿ ಇತ್ತು, ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಇತ್ತು. ಸೊ ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಕಳೆದ ದಿನಮಾನಗಳಲ್ಲಿ ಕಲ್ತ್ಕೊಳ್ಳಿಕ್ಕೆ ಕರ್ತನ ನಮಗೆ ಅವಕಾಶ ಮಾಡಿಕೊಟ್ಟೋದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ನಾವು ಮುಂದುವರೆದು ನಂಬಿಕೆ ಕುರಿತಾಗಿ ನಾವು ಕಲಿಯುವಾಗ ನಾನು ಆಗಲಿಂದ ಹೇಳ್ತಾ ಇದ್ದೇನೆ, ಮೊನ್ನೆಯಿಂದ ಕೂಡ ನಾನು ಹೇಳ್ತಾ ಇದ್ದೇನೆ, ನಂಬಿಕೆ 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 ನಂಬಿಕೆ. ಹಾಗಾದರೆ ನಮ್ಮ ನಂಬಿಕೆಗೆ ಮೂಲ ಎಲ್ಲಿ? ನಮ್ಮಲ್ಲಿ ನಂಬಿಕೆ ಯಾವ ರೀತಿ ಅದು ಉತ್ಪತ್ತಿ ಆಗುತ್ತೆ, ಜನ್ರೇಟ್ ಆಗುತ್ತೆ. ನಂಬಿಕೆ ನಮ್ಮಲ್ಲಿ ಪ್ರಾರಂಭವಾಗಿ ಅದು ನಮ್ಮನ್ನು ಆಶೀರ್ವಾದದ ಕಡೆಗೆ ಯಾವ ರೀತಿ ನಡೆಸುತ್ತೆ ನೋಡಿರಿ. ಪ್ರತಿಯೊಂದಕ್ಕೂ ಒಂದೊಂದು ಪ್ರಾರಂಭ ಇರುತ್ತಲ್ಲ, ಒಂದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಮ್ಮ ನಂಬಿಕೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ನಮಗೆ ನಂಬಿಕೆ ಬರಲಿಕ್ಕೆ ಸಾಧ್ಯ? ಅನೇಕರನ್ನು ನಾವು ಕೇಳುವಂಥ ಸಮಯದಲ್ಲಿ ಯಾಕೆ ನೀವು ಯೇಸುಸ್ವಾಮಿನ ಕಂಡುಕೊಂಡ್ರಿ ಎಂಬುದಾಗಿ ನಾವು ಕೇಳುವಾಗ ಅವ್ರು ಹೇಳ್ತಾರೆ, ನಮಗೊಂದು ಸಮಸ್ಯೆ ಇತ್ತು, ಆ ಸಮಸ್ಯೆಯ ಪರಿಹಾರಕ್ಕಾಗಿ ನಾವು ಕ್ರಿಸ್ತನನ್ನು ನಂಬಿಕೊಂಡಿದ್ರ ನಿಮಿತ್ತವಾಗಿ ನಮ್ಮ ಸಮಸ್ಯೆ ಪರಿಹಾರ ಆಯಿತು, ನಮಗೊಂದು ಅದ್ಭುತ ದೇವರು ಮಾಡಿದರು, ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಯೇಸುಸ್ವಾಮಿ ನಂಬಿದ್ದೀವಿ ಎಂಬುದಾಗಿ ಅನೇಕರು ಹೇಳ್ತಾರೆ. ಅನೇಕರು ಸಾರಿ ನಾವು ಕೇಳಿದ್ದೇವೆ, ಅಂಥ ಸಾಕ್ಷಿಗಳನ್ನ ಸುಮಾರು ನಾವು ಕೇಳಿದ್ದೇವೆ. ನೋಡಿರಿ, ಅದ್ಭುತಗಳು ಕರ್ತನು ನಮ್ಮ ಜೀವಿತದಲ್ಲಿ ಮಾಡುವಂಥದ್ದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೂ ಮತ್ತು ಆತನ ಎಂಥವನೆಂಬುದಾಗಿ ತನ್ನ ಕಾರ್ಯಗಳ ಮೂಲಕ ನಮಗೆ ತೋರಿಸುವುದಕ್ಕೂ ಆಗಿದೆ. ಕೇವಲ ಅದ್ಭುತಗಳೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತವೆ ಅಂದರೆ ಅದು ತಪ್ಪು. ಆದರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ಕರ್ತನು ಅದ್ಭುತ ಮಾಡುವಂಥದ್ದು ಒಂದು ಮಾರ್ಗ. ಸೊ ಅನೇಕರು ಯೇಸುಸ್ವಾಮಿಯನ್ನು ಕಂಡುಕೊಳ್ಳೋದಕ್ಕೆ ಅವರ ಜೀವಿತದಲ್ಲಿ ಒಂದು ಅದ್ಭುತದ ಅವಶ್ಯಕತೆ ಇರುತ್ತೆ. ಆ ಅದ್ಭುತದ ಅವಶ್ಯಕತೆಯನ್ನು ಕರ್ತನ ಸನ್ನಿಧಾನದಲ್ಲಿ ಕೊಡುವಾಗ, ಕರ್ತನ ಅವರಿಗೆ ಅದ್ಭುತ ಮಾಡುವಾಗ ನಂಬಿಕೆ ಅವರಲ್ಲಿ ಏನಾಗುತ್ತೆ, ಅದು ಹುಟ್ಟುವಂಥದ್ದಾಗಿದೆ. ನಂಬಿಕೆ ಹುಟ್ಟಿದ ನಂತರ ನಂಬಿಕೆ ಒಂದು ಸಾರಿ ಪ್ರಾರಂಭವಾದ ನಂತರ ಅದು ಅಲ್ಲೇ ನಿಂತರೆ ಸ್ವಲ್ಪ ದಿನ ಆದ ಮೇಲೆ ಅದಾಗೆ ಏನಾಗುತ್ತೆ, ಇಲ್ಲದೆ ಹೋಗ್ಬಿಡುತ್ತೆ. ಆದರೆ ನಂಬಿಕೆ ಹುಟ್ಟಿದ ನಂತರ ಆ ನಂಬಿಕೆಯಲ್ಲಿ ನಾವು ಬೆಳೀಬೇಕು.
ಓಕೆ, ಇವತ್ತು ನೀನು ಯೇಸು ಸ್ವಾಮಿನ ಯಾವುದೋ ಒಂದು ಸಮಸ್ಯೆ ನಿಮಿತ್ತವಾಗಿಯೋ ಅಥವಾ ಒಂದು ಸಾಲ ಬಾಧೆ ನಿಮಿತ್ತವಾಗಿಯೋ ಅನಾರೋಗ್ಯದ ನಿಮಿತ್ತವಾಗಿಯೋ ಒಂದು ಅದ್ಭುತ ನಿಮಿತ್ತವಾಗಿಯೋ ನೀನು ಸ್ವಲ್ಪ ನಂಬಿಕೆ ಇಟ್ಟಿರಬಹುದು. ಆ ನಂಬಿಕೆಯನ್ನು ನಿನ್ನಲ್ಲಿ ಹುಟ್ಟಿಸಿದಾತನು ಯಾರಾಗಿದ್ದಾನೆ ಅದನ್ನು ಇವತ್ತು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಆ ಹುಟ್ಟಿರುವಂಥ ನಂಬಿಕೆಯನ್ನು ನೀನೇನು ಮಾಡಬೇಕಾಗಿದೆ? ಬೆಳೆಸಬೇಕಾಗಿದೆ. ನಾವು ಒಂದು ನಂಬಿಕೆ ನಿನ್ನಲ್ಲಿ ಬೆಳೆಯುವಾಗ ನಿನ್ನನ್ನು ಆ ನಂಬಿಕೆ ಏನು ಮಾಡ್ತಾ ಗೊತ್ತಾ, ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದರ ಕುರಿತಾಗಿ ಬರುವ ದಿನಮಾನಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಇವತ್ತು ನಮ್ಮಲ್ಲಿ ನಂಬಿಕೆ ಯಾವ ರೀತಿ ಹುಟ್ಟಿ ಬರುತ್ತೆ, ಆ ನಂಬಿಕೆ ನಮ್ಮಲ್ಲಿ ಯಾವ ರೀತಿ ಜನ್ರೇಟ್ ಆಗುತ್ತೆ ಅನ್ನೋಂಥದ್ರ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿರಿ, ಇಲ್ಲಿ ಎರಡು ನಾವು ವಿಭಾಗಗಳನ್ನು ಕಾಣಲಿಕ್ಕೆ ಸಾಧ್ಯ. ನಂಬಿಕೆ ನಮ್ಮಲ್ಲಿ ಉತ್ಪತ್ತಿ ಆಗುವಂಥದ್ದು, ನಂಬಿಕೆ ನಮ್ಮಲ್ಲಿ ಹುಟ್ಟಿ ಬರುವಂಥದ್ರ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ಎರಡು ವಿಭಾಗ ಇದೆ. ಮೊದಲನೇ ವಿಭಾಗ ಅದು ದೇವರ ಒಂದು ಸೈಡಿಂದ, ದೇವರಿಂದ ನಮ್ಮಲ್ಲಿ ನಂಬಿಕೆ ಉಂಟಾಗುವಂಥದ್ದು. ಎರಡನೇ ವಿಭಾಗ ನಮ್ಮ ಕಡೆಯಿಂದ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಬೆಳೆಸುವಂಥದ್ದು. ಹಾಗಾಗಿ ನಂಬಿಕೆ ಎನ್ನುವಂಥ ಒಂದು ವಿಷಯಕ್ಕೆ ನಾವು ಬರುವಾಗ, ನಂಬಿಕೆ ಎನ್ನುವಂಥ ವಿಷಯದಲ್ಲಿ ಇಬ್ಬರ ಪಾತ್ರ ಕೂಡ ಬಹಳ ಮುಖ್ಯವಾದದ್ದು. ಯಾರ್ಯಾರ ಪಾತ್ರ? ದೇವರ ಪಾತ್ರ ಮತ್ತು ಮನುಷ್ಯನ ಪಾತ್ರ. ನೋಡ್ರಿ, ದೇವರು ಕೂಡ ನಮ್ಮ ನಂಬಿಕೆ ನಮ್ಮಲ್ಲಿ ಹುಟ್ಟಿಸಿ ನಮ್ಮ ನಂಬಿಕೆಯನ್ನು ಪೂರೈಸಿ ನಮ್ಮ ನಂಬಿಕೆಯನ್ನು ಬೆಳೆಸೋದಕ್ಕೆ ದೇವರು ಕೂಡ ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಎರಡನೇದಾಗಿ ನಾವು ನೋಡುವಾಗ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಬಿಟ್ಟಿದ್ದೀನಿ ಅಂದರೆ ಆ ನಂಬಿಕೆ ಅಲ್ಲಿಗೆ ನಿಂತೋಗೋದಿಲ್ಲ. ನನ್ನ ನಂಬಿಕೆ ಬೆಳೆಯುವ ಹಾಗೆ ನಾನು ಮಾಡಬೇಕಾದ ಕಾರ್ಯಗಳು ಕೂಡ ಅನೇಕ ಉಂಟು. ಸೊ ಹಾಗಾಗಿ ಇವತ್ತು ನಾನು ದೇವರ ಕಾರ್ಯಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ದೇವರು ಯಾವ ರೀತಿ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾರೆ, ದೇವರು ಯಾವ ರೀತಿ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸೋದ್ರ ಮೂಲಕವಾಗಿ ನಮ್ಮ ನಂಬಿಕೆ ಬೆಳೆಯುತ್ತೆ ಅನ್ನೋದ್ರ ಕುರಿತಾಗಿ ನಾನು ಇವತ್ತು ಮಾತನಾಡ್ತೇನೆ. ಮತ್ತು ನಾಳೆ ನಾನು ಮಾತನಾಡುವಾಗ ನಾವು ನಮ್ಮಲ್ಲಿರ್ತಕ್ಕಂಥ ನಂಬಿಕೆಯನ್ನು ಯಾವ ರೀತಿ ನಾವು ಹೆಚ್ಚಿಸ್ಕೊಳ್ಬೋದು, ವೃದ್ಧಿಸ್ಕೊಳ್ಬೋದು ಅನ್ನೋದನ್ನು ನಾಳೆ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ನಮ್ಮಲ್ಲಿ ನಂಬಿಕೆ ಹುಟ್ಟುವುದಕ್ಕೂ ನಮ್ಮಲ್ಲಿರುವಂಥ ನಂಬಿಕೆ ಜಾಸ್ತಿ ಆಗೋದಕ್ಕೂ ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಹಾಗಾಗಿ ನಮ್ಮ ನಂಬಿಕೆಯ ಮೂಲ ದೇವರಾಗಿರಬೇಕು. ಹಲ್ಲೆಲೂಯಾ. ನಮ್ಮ ನಂಬಿಕೆಯ ಮೂಲ ಎಲ್ಲಿದೆ? ವಾಟ್ ಈಸ್ ದ ಸೋರ್ಸ್ ಆಫ್ ಅವರ್ ಫೇತ್? ದ ಟ್ರೈಯೂನ್ ಗಾಡ್, ತ್ರೈಯೇಕ ದೇವರು ನಮ್ಮ ನಂಬಿಕೆಯ ಮೂಲವಾಗಿದ್ದಾರೆ. ನಂಬಿಕೆ ಎನ್ನುವಂಥದ್ದು ತ್ರೈಯೇಕ ದೇವರ ಕಾರ್ಯ. ನೋಡ್ರಿ, ಸತ್ಯವೇದದಲ್ಲಿ ನಾವು ಗಮನಿಸುವಾಗ ದೇವರನ್ನು ತ್ರೈಯೇಕ ದೇವರು ಎಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ. ತ್ರೈಯೇಕತ್ವ ಅಥವಾ ತ್ರೈಯೇಕ ದೇವರು ಎನ್ನುವಂಥ ಪದ ಲಿಟ್ರಲಿ ಅದು ಬೈಬಲಲ್ಲಿ ಬರೆಯಲ್ಪಡದೇ ಇದ್ದರೂ ಕೂಡ ದೇವರು ಮೂರು ರೀತಿಯಲ್ಲೂ ಕಾರ್ಯ ಮಾಡೋದನ್ನು ಸತ್ಯವೇದ ಅನೇಕ ಭಾಗಗಳ ಮೂಲಕವಾಗಿ ನಾವು ಕನ್ಫರ್ಮ್ ಮಾಡ್ಬೋದು. ಹಾಗಾಗಿ ದೇವರು ಒಬ್ಬನೇ, ಆದರೆ ಮೂರು ರೀತಿಯಾಗಿ ಆತನ ತನ್ನ ಕಾರ್ಯಗಳನ್ನು ನಿರ್ವಹಿಸೋದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಯಾರ್ಯಾರು ನೋಡುವಾಗ ತಂದೆಯಾದ ದೇವರು, ಮಗನಾದ ದೇವರು, ಆತ್ಮನಾದ ದೇವರು. ಸೊ ತಂದೆ, ಮಗ, ಪವಿತ್ರಾತ್ಮ. ಸೊ ಈ ಮೂರು ತ್ರೈಯೇಕ ಮೂರು ವ್ಯಕ್ತಿತ್ವಗಳು ನಾವು ಗಮನಿಸಲಿಕ್ಕೆ ಸತ್ಯವೇದದಲ್ಲಿ ಸಾಧ್ಯ. ಸೊ ಹಾಗಾಗಿ ನಾವು ತ್ರೈಯೇಕ ದೇವರು ಕೂಡ ನಮ್ಮ ಜೀವಿತದಲ್ಲಿ ನಂಬಿಕೆ ಕುರಿತಾಗಿ ತಮ್ಮ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ. ತಂದೆಯಾದ ದೇವರು ಯಾವ ರೀತಿ ನಮ್ಮಲ್ಲಿ ನಂಬಿಕೆ ಕುರಿತಾಗಿ ಕಾರ್ಯಗಳನ್ನು ಮಾಡ್ತಾರೆ, ಅಥವಾ ನಮ್ಮ ನಂಬಿಕೆಗೆ ತಂದೆಯಾದ ದೇವರು ಯಾವ ರೀತಿ ಮೂಲವಾಗಿದ್ದಾರೆ ಎಂಬುದಾಗಿ ನಾವು ಗಮನಿಸೋದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ನಾವು ಬರೋಣ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಾಕ್ಯ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಪೌಲನು ರೋಮಾಪುರದವರಿಗೆ ಬರೆಯುವಂಥ ಈ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ. ನೋಡ್ರಿ, ನಮ್ಮ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ವಿಶ್ವಾಸದ ಬಲ ಕೊಡಲ್ಪಟ್ಟಿದೆ. ನನಗಿರುವಂಥ ನಂಬಿಕೆಯ ಬಲ ನಿಮ್ಮಲ್ಲಿಲ್ಲದೆ ಇರ್ಬೋದು, ನಿಮ್ಮಲ್ಲಿರುವಂಥ ನಂಬಿಕೆಯ ಬಲ ನನ್ನಲ್ಲಿಲ್ಲದೆ ಇರ್ಬೋದು. ನನ್ನ ನಂಬಿಕೆಯ ಬಲ ಸ್ವಲ್ಪ ಜಾಸ್ತಿ ಇದ್ದು ನಿಮ್ಮದು ಕಡಿಮೆ ಇರ್ಬೋದು, ನಿಮ್ಮ ನಂಬಿಕೆಯ ಬಲ ಸ್ವಲ್ಪ ಜಾಸ್ತಿ ಇದ್ದು ನಂದು ಕಡಿಮೆ ಇರ್ಬೋದು. ನೋಡ್ರಿ, ನಂಬಿಕೆಯ ಬಲ ಒಬ್ಬೊಬ್ಬರಲ್ಲಿ ಕೂಡ ಒಂದೊಂದು ಹಂತದಲ್ಲಿರುತ್ತೆ. ಅಂದರೆ ಅದರ ಅರ್ಥ ನಾನು ಹೇಳುವಂಥದ್ದು, ದೇವರು ನಮಗೆ ಕೊಡುವಂಥ ನಂಬಿಕೆ ವಿಶ್ವಾಸ ಬಲ ಒಬ್ಬರಲ್ಲಿ ಹೆಚ್ಚಿರ್ಬೋದು, ಒಬ್ಬರಲ್ಲಿ ಕಡಿಮೆ ಇರ್ಬೋದು. ಅಂದರೆ ಅದರ ಅರ್ಥ ನಾನು ಹೇಳ್ತಾ ಇದ್ದೀನಿ, ದೇವರು ನಮಗೆ ಆ ವಿಶ್ವಾಸದ ಬಲವನ್ನು ಕೊಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಆ ವಿಶ್ವಾಸದ ಬಲವನ್ನು ಕೊಡುವಂಥವರಾಗಿದ್ದಾರೆ. ತಂದೆಯಾದ ದೇವರು ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ
ಓಕೆ, ಅದನ್ನು ಬೆಳೆಸುವಂಥವ್ರು, ಪೂರೈಸುವಂಥವರಾಗಿದ್ದಾರೆ. ಹಾಗಾಗಿ ನಮ್ಮ ವಿಶ್ವಾಸದ ಬಲ ಓಕೆ ಅದೇನಾಗಿದೆ, ತಂದೆಯಾದ ದೇವರಿಂದ ಬರುವಂಥದ್ದಾಗಿದೆ. ಹಾಗೆ ನಾವು ನೋಡುವಾಗ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ 12ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ಬರೋಣ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ 12ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಆತ್ಮನ ವರಗಳ ಕುರಿತಾಗಿ 12ನೇ ಅಧ್ಯಾಯದಲ್ಲಿ ಪೌಲನು ಮಾತನಾಡ್ತಾನೆ. ದೇವರ ಆತ್ಮನ ಕುರಿತಾಗಿರುವಂಥ ವರಗಳ ಕುರಿತಾಗಿರುವಂಥ ವಿಷಯ ಮಾತನಾಡುವಾಗ 9ನೇ ವಾಕ್ಯದಲ್ಲಿ ಪೌಲ್ ಹೇಳುವಂಥದ್ದು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸ ಮಾಡುವ ವರವು, ಹೀಗೆ ಅನೇಕ ವರಗಳನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನೋಡಿರಿ, ನಂಬಿಕೆ ಎನ್ನುವಂಥದ್ದು ಕೂಡ ಒಂದು ಆತ್ಮನ ವರವಾಗಿದೆ. ನೋಡಿರಿ, ಈಗ ನನ್ನ ನಂಬಿಕೆಯ ಹಂತ ಓಕೆ ಒಂದು ವೇಳೆ ಕಡಿಮೆ ಇತ್ತು, ಆವಾಗ ನನಗೆ ಹೆಚ್ಚಾದ ನಂಬಿಕೆ ಬೇಕು ಎನ್ನುವಾಗ ದೇವರಾತ್ಮನ ಏನು ಮಾಡ್ತಾನೆ, ನನ್ನಲ್ಲಿ ನಂಬಿಕೆ ವರವನ್ನು ಕೊಡ್ತಾನೆ. ಆ ನಂಬಿಕೆ ವರ ಕಾರ್ಯ ಮಾಡುವಾಗ ಅದ್ಭುತಗಳನ್ನು ನಾನು ಕಾಣಲಿಕ್ಕೆ ಸಾಧ್ಯ. ಇದನ್ನು ನಾನು ಒಂದು ಉದಾಹರಣೆ ಹೇಳಿ ನಿಮಗೆ ನಾನು ವಿವರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನಾನು ನನ್ನ ಜೀವಿತದಲ್ಲಿ ಕ್ರಿಸ್ತಿಯ ನಂಬಿಕೆಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನಾನು ಕ್ರಿಸ್ತಿಯ ನಂಬಿಕೆಯಲ್ಲಿ ನಾನು ಜೀವಿಸುವಂಥ ಸಮಯದಲ್ಲಿ ನನ್ನ ಜೀವಿತದ ಪರಿಸ್ಥಿತಿಗಳು ಓಕೆ, ಅದು ಅನಾರೋಗ್ಯದ ಪರಿಸ್ಥಿತಿ ಆಗಿರ್ಬೋದು, ಕಷ್ಟದ ಪರಿಸ್ಥಿತಿ, ದುಃಖದ ಪರಿಸ್ಥಿತಿ, ಓಕೆ ಕುಟುಂಬದ ಪರಿಸ್ಥಿತಿ, ಇವೆಲ್ಲವುಗಳ ಮಧ್ಯೆ ನಾನು ಹಾದು ಹೋಗುವಾಗ ನನ್ನಲ್ಲಿ ಏನಾಗುತ್ತೆ, ಒಂದು ನಂಬಿಕೆ ಇರುತ್ತಲ್ಲ, ಆ ನಂಬಿಕೆಯ ಮೇಲೆ ನಾನು ಹಾತ್ಕೊಂಡು ಓಕೆ ಆ ನಂಬಿಕೆ ಮೂಲಕವಾಗಿ ದೇವರ ಮೇಲೆ ಹಾತ್ಕೊಂಡು ನಾನು ನನ್ನ ಜೀವನ ಸಾಗಿಸ್ತಾ ಹೋಗ್ತಾ ಇರ್ತೇನೆ. ಒಂದು ಕಡೆಗೆ ನಾನು ಸೇವೆಗೆ ಹೋಗ್ತೇನೆ, ಅಥವಾ ಎಲ್ಲಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ನನ್ನ ಮುಂದೆ ಬಂದು ನನಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಿಲ್ಲುವಂಥ ಒಬ್ಬ ಸಹೋದರಿಯ ಜೀವಿತದಲ್ಲಿ ಏನೋ ಒಂದು ಅನಾರೋಗ್ಯ ಇತ್ತು. ಆವಾಗ ಆ ಅನಾರೋಗ್ಯವು ಸಂಪೂರ್ಣವಾಗಿ ನೀಗಿ ಹೋಗುವುದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಿರಿ, ನನ್ನ ಜೀವಿತದಲ್ಲೇ ಇದ್ದಂಥ ನಂಬಿಕೆ, ನನ್ನ ವೈಯಕ್ತಿಕ ಜೀವಿತದಲ್ಲಿ ನಾನು ದೇವರ ಮೇಲೆ ಇಟ್ಟಂಥ ವಿಶ್ವಾಸ, ಆ ನಂಬಿಕೆ ಏನಿದೆಯಲ್ಲ, ಅದು ಒಂದು ವೇಳೆ ಇನ್ನೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ಓಕೆ ಇನ್ನೊಬ್ಬರ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿ ಅವರಿಗೆ ಅದ್ಭುತ ಮಾಡೋದಕ್ಕೆ ಕೇವಲ ನನ್ನ ನಂಬಿಕೆ ಸಾಲದೆ ಹೋಗಬಹುದು. ಈಗ ನನ್ನ ಮುಂದೆ ಬಂದಿರುವಂಥ ಸಹೋದರಿ ಅನಾರೋಗ್ಯದಲ್ಲಿ ಬಂದಿದ್ದಾರೆ, ಅವರಿಗೆ ಪ್ರಾರ್ಥಿಸಬೇಕು ನಾನು. ಆದರೆ ಅವರಿಗಿರುವಂಥ ಅನಾರೋಗ್ಯ ಸಂಪೂರ್ಣವಾಗಿ ನೀಗಿ ಹೋಗೋದಕ್ಕೆ ಒಂದು ವೇಳೆ ನನ್ನ ನಂಬಿಕೆ ಕಡಿಮೆ ಆಗಿದ್ದರೆ ದೇವರೇನು ಮಾಡ್ತಾರೆ ಗೊತ್ತಾ, ನಂಬಿಕೆ ವರವನ್ನು ನನಗೆ ಕೊಡ್ತಾರೆ. ಸೊ ನಾನು ಯಾವಾಗ ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾನೋ ಆವಾಗ ಆ ವರ ನನ್ನಲ್ಲಿ ಏನಾಗುತ್ತೆ ಗೊತ್ತಾ, ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವಾಗ ಆ ವರವು ನನ್ನಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೋ ಆವಾಗ ಅದೇನು ಮಾಡುತ್ತೆ ಗೊತ್ತಾ, ನನ್ನ ನಂಬಿಕೆಯನ್ನು ಜಾಸ್ತಿ ಮಾಡುತ್ತೆ. ಆ ನಂಬಿಕೆ ಜಾಸ್ತಿ ಆದಾಗ ನಾನು ಆಜ್ಞಾಪಿಸ್ತೇನೆ, ಅಲ್ಲಿರ್ತಕ್ಕಂಥ ಕಾಯಿಲೆ ಸಂಪೂರ್ಣವಾಗಿ ಬಿಟ್ಟು ಹೋಗಬೇಕು, ಅಲ್ಲೊಂದು ಅದ್ಭುತ ಆಗಬೇಕು ಎಂಬುದಾಗಿ ನಾನು ಪ್ರಾರ್ಥಿಸಿ ಆಜ್ಞಾಪಿಸುವಾಗ ಆ ನಂಬಿಕೆ ಮೂಲಕವಾಗಿ ಅಲ್ಲಿ ಕಾರ್ಯ ಆಗುತ್ತೆ, ಮತ್ತೊಬ್ಬರ ಜೀವಿತದಲ್ಲಿ ಬಿಡುಗಡೆ ಆಗುತ್ತೆ. ಇದು ನಂಬಿಕೆಯ ವರ. ಇಲ್ಲಿ ಮೊದಲನೇ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಪೌಲ್ ನಾನು ಹೇಳ್ತಿದ್ದಾನೆ, ದೇವರು ಒಬ್ಬೊಬ್ರಿಗೂ ಒಂದು ವಿಶ್ವಾಸದ ಬಲ ಕೊಟ್ಟಿದ್ದಾರೆ. ಆ ದೇವರ ಕಾರ್ಯಕ್ಕೆ ಆ ವಿಶ್ವಾಸದ ಬಲ ಸಾಲದೆ ಹೋದಾಗ ದೇವರೇನು ಮಾಡ್ತಾನೆ ಗೊತ್ತಾ, ವಿಶ್ವಾಸದ ನಂಬಿಕೆಯ ವರವನ್ನು ದೇವರು ತನ್ನ ಮಕ್ಕಳಿಗೆ ಕೊಟ್ಟು ತನ್ನ ಕಾರ್ಯಗಳನ್ನು ಸಾಧಿಸುವಂಥವನಾಗಿದ್ದಾನೆ. ಅಲ್ಲೆಲ್ವೇ? ಹಾಗಾಗಿ ನಂಬಿಕೆ ವರ ಅದು ದೇವರ ಕಾರ್ಯಗಳು, ದೇವರ ಮಹಿಮೆಗೋಸ್ಕರ ಮಾಡುವಂಥ ಸಂದರ್ಭದಲ್ಲಿ ಅದೇನಾಗುತ್ತೆ, ಕಾರ್ಯರೂಪಕ್ಕೆ ಬಂದು ಅದ್ಭುತಗಳನ್ನು ತಂದುಕೊಡುತ್ತೆ. ಹಾಗೆ ನಾವು ಗಮನಿಸುವಾಗ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ನಂಬಿಕೆ ದೇವರಿಗಾಗಲೇ ಇಟ್ಟಿದ್ದಾನೆ. ಆದರೆ ಅನೇಕ ಪರಿಸ್ಥಿತಿಗಳು, ಅನೇಕ ವಿಧವಾಗಿರ್ತಕ್ಕಂಥ ಈ ಲೋಕದ ಕಾರ್ಯಗಳಲ್ಲಿ ನಾವು ಗಮನಿಸಿ ನೋಡುವಾಗ ನಮ್ಮ ನಂಬಿಕೆ ಯಾವುದ್ರ ಮೇಲಿರಬೇಕು ಅದರ ಮೇಲೆ ಇರೋದಿಲ್ಲ. ನೋಡ್ರೆ, ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ಇರುತ್ತೆ. ನಂಬಿಕೆನೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಲ್ವಾ? ನಾವು ಗಮನಿಸಿ ನೋಡುವಾಗ ಕೆಲವರು ದೇವರಿದ್ದಾನೆ ಎಂಬುದಾಗಿ ನಂಬ್ತಾರೆ, ಕೆಲವರು ದೇವರಿಲ್ಲ ಎಂಬುದಾಗಿ ನಂಬ್ತಾರೆ ಅಲ್ಲ. ಆಸ್ತಿಕರು ಮತ್ತು ನಾಸ್ತಿಕರು. ಆಸ್ತಿಕರು ಏನು ಮಾಡ್ತಾರೆ, ದೇವರಿದ್ದಾನೆ ಎಂಬುದಾಗಿ ನಂಬ್ತಾರೆ. ನಾಸ್ತಿಕರು ಏನು ಮಾಡ್ತಾರೆ, ದೇವರಿಲ್ಲ ಎಂಬುದಾಗಿ ನಂಬ್ತಾರೆ. ನಾವು ಗಮನಿಸಿ ನೋಡುವಾಗ ಇಬ್ಬರೂ ನಂಬ್ತಾರೆ ಅಲ್ಲ, ಇಬ್ಬರಿಗೂ ನಂಬಿಕೆ ಇದೆ. ಏನು ನಂಬಿಕೆ, ಒಬ್ಬರಿಗೆ ದೇವ್ರು ಇದ್ದಾನೆ ಅನ್ನೋದು ನಂಬಿಕೆ, ಇನ್ನೊಬ್ಬರಿಗೆ ಏನು ನಂಬಿಕೆ, ದೇವರಿಲ್ಲ. ಹಾಗಾದರೆ ಇಬ್ಬರಲ್ಲೂ ಏನಿದೆ, ನಂಬಿಕೆ ಇದೆ ಅಲ್ವಾ? ನೋಡ್ರಿ, ನಂಬಿಕೆ ಇದು ಎಲ್ಲಿಂದ ಬಂತು? ನಂಬಿಕೆ ಅನ್ನೋಂಥದ್ದು ದೇವರು ಕೊಟ್ಟದ್ದು. ನಮ್ಮ ಪ್ರತಿಯೊಬ್ಬರೊಬ್ಬರಲ್ಲೂ ಕೂಡ ದೇವ್ರು ಏನು ಮಾಡಿದ್ದಾನೆ, ತಕ್ಕ ಹಾಗೆ ಸ್ವಲ್ಪ ಬಲ ತುಂಬಿಸಿ ಸ್ವಲ್ಪ ದೇವ್ರು ಏನು ಮಾಡಿದ್ದಾನೆ, ನಂಬಿಕೆ ಇಟ್ಟಿದ್ದಾನೆ. ಆ ನಂಬಿಕೆ ನಾವೇನು ಮಾಡಬೇಕಾಗಿದೆ, ಪೂರೈಸಿ, ನಾವು ಹುಟ್ಟಿಸಿ ಅದನ್ನು ಪೂರೈಸಿ ಬೆಳೆಸಬೇಕು. ನಂಬಿಕೆಯಲ್ಲಿ ನಾವು ಬೆಳಿಬೇಕು. ಅದಕ್ಕೆ ನಾವೇನು ಮಾಡಬೇಕು, ಅದು ನಮ್ಮ ಕೆಲಸ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾತಾಡ್ತೇನೆ. ಸೊ ಹಾಗಾಗಿ ತಂದೆಯಾದ ದೇವರು ನಮ್ಮಲ್ಲೇನು ಇಟ್ಟಿದ್ದಾರಂತೆ, ನಂಬಿಕೆ ಇಟ್ಟಿದ್ದಾರೆ. ಅಲ್ಲೆಲ್ಲೂಯಾ, ನೀವು ಕಲಿತಾ ಇದ್ದೀರಿ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನಾವು ಹಾಗೆ ಮುಂದುವರಿಯುವಾಗ
ಮಗನಾಗಿರುವಂಥ ಯೇಸು ಕ್ರಿಸ್ತನು, ಓಕೆ, ಮಗನಾದ ದೇವರಾಗಿರುವ ಯೇಸು ಕ್ರಿಸ್ತನು ಕೂಡ ನಮ್ಮ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವಂಥವನಾಗಿದ್ದಾನೆ. ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಾಕ್ಯ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯ 12ನೇ ಅಧ್ಯಾಯದ 2ನೇ ವಾಕ್ಯ. ಅಲ್ಲಿ ನಾವು ಗಮನಿಸುವಾಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ. ನೋಡ್ರಿ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು, ನಮ್ಮ ನಂಬಿಕೆಯನ್ನು ಪೂರೈಸುವಾತನು ಯಾರಾಗಿದ್ದಾನೆ? ಯೇಸು ಸ್ವಾಮಿ ಆಗಿದ್ದಾನೆ. ಏನು ಪೂರೈಸುವುದಂದರೆ, ಓಕೆ, ಇಂಗ್ಲೀಷಲ್ಲಿ ಅದಕ್ಕೆ ದ ಆಥರ್ ಆ್ಯಂಡ್ ದ ಫಿನಿಷರ್ ಎಂಬುದಾಗಿ ನಾವು ನೋಡ್ತೇವೆ. ಆಥರ್ ಆ್ಯಂಡ್ ಫಿನಿಷರ್. ಆಥರ್ ಅಂದರೆ ಪ್ರಾರಂಭ ಅಲ್ವಾ, ಹುಟ್ಟಿಸುವಂಥದ್ದು, ಅದು ಪ್ರಾರಂಭ, ಅದು ಮೊದಲುಗೊಂಡು, ಅದು ಹಾದಿ. ಓಕೆ, ನಮ್ಮಲ್ಲಿ ನಂಬಿಕೆ ಪ್ರಾರಂಭ ಮಾಡುವಾತನು ಯಾರಾಗಿದ್ದಾನೆ? ಯೇಸುಸ್ವಾಮಿ ಆಗಿದ್ದಾನೆ. ಮತ್ತು ಪೂರೈಸುವಾತನು ಫಿನಿಷರ್, ಓಕೆ, ಮುಗಿಸುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ನೋಡ್ತೇವೆ, ಎಲ್ಲಾದರೂ ಒಂದು ಕಡೆ ಒಂದು 50 ಜನ ಇದ್ದರು ಎಂಬುದಾಗಿ ತಿಳಿದುಕೊಳ್ಳೋಣ. 50 ಜನಕ್ಕೆ ನೀವು ಒಂದೊಂದು ಆ್ಯಪಲ್ ಒಬ್ಬೊಬ್ರಿಗೆ ಕೊಡಬೇಕು ಎನ್ನುವಂಥದ್ದು ಒಂದು ಗೋಲ್, ಓಕೆ, ಒಂದು ಪ್ರಾಜೆಕ್ಟ್, ಒಂದು ಟಾಸ್ಕ್, ಒಂದು ಕಾರ್ಯ. 50 ಜನಕ್ಕೆ ನೀವೇನು ಮಾಡಬೇಕಾಗಿದೆ? ಒಬ್ಬೊಬ್ಬರಿಗೆ ಒಂದೊಂದು ಆ್ಯಪಲ್ ನೀವು ಕೊಡಬೇಕಾಗಿದೆ. ಆದರೆ ನಿಮ್ಮ ಬುಟ್ಟಿಯಲ್ಲಿ ಕೇವಲ 30 ಆ್ಯಪಲ್ಸ್ ಇದ್ದಾವೆ. ಓಕೆ, ಕೇವಲ 30 ಆ್ಯಪಲ್ಸ್. ಇನ್ನೆಷ್ಟು ಬೇಕು? ಇನ್ನೂ 20 ಆ್ಯಪಲ್ಸ್ ಬೇಕಲ್ಲ? ಯಾರಾದರೂ ಒಬ್ಬರು ತೆಗೆದುಕೊಂಡು ಬಂದು ಆ 20 ಆ್ಯಪಲ್ಸನ್ನು ನಿಮಗೆ ಕೊಡುವಾಗ ಏನಾಗುತ್ತೆ? ಆ ಒಂದು ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಯಾರು ನಮಗೆ ತೆಗೆದುಕೊಂಡು ಬಂದು ಆ 20ನ ಕೊಡ್ತಾರೆ ನೋಡ್ರಿ ಆ್ಯಪಲ್ಸನ್ನು, ಆ ವ್ಯಕ್ತಿ ಏನಾಗಿರ್ತಾರೆ? ಫಿನಿಷರ್ ಅಲ್ವಾ? ಹಾಗಾಗಿ ನಮ್ಮ ಜೀವಿತದಲ್ಲಿ ಒಂದು ಹಂತದವರೆಗೂ ನಮಗೆ ನಂಬಿಕೆ ಇರುತ್ತೆ. ಓಕೆ, ನಂಬಿಕೆ ಪ್ರಾರಂಭವಾಗಿದೆ, ಒಂದು ಮಟ್ಟಕ್ಕೆ ಬೆಳೆದು ನಿಂತಿದೆ, ಒಂದು ದೊಡ್ಡ ಕಾರ್ಯವನ್ನು, ಒಂದು ಶೋಧನೆಯನ್ನು ಜಯಿಸಬೇಕು. ಓಕೆ, ಒಂದು ಸಮಸ್ಯೆಯನ್ನು ಜಯಿಸಬೇಕು. ಅದಕ್ಕೆ ನಮಗೆ ನಂಬಿಕೆ ಬೇಕಾಗಿದೆ. ನಂಬಿಕೆ ಯಾರು ಪೂರೈಸ್ತಾರೆ? ಯೇಸು ಸ್ವಾಮಿ ಸಪ್ಲೈ ಮಾಡ್ತಾರೆ, ಪೂರೈಸ್ತಾರೆ. ಪೂರೈಸುವಂಥ ಸಮಯದಲ್ಲಿ ನಾವೇನು ಮಾಡ್ತೇವೆ? ವಿಲ್ ಓವರ್ಕಮ್ ದಟ್. ಓಕೆ, ಆ ಒಂದು ಶೋಧನೆ, ಆ ಟೆಂಪ್ಟೇಷನ್ ಏನಿದೆ ಅಲ್ವಾ, ಆ ಒಂದು ಸಮಸ್ಯೆ ಏನಿದೆಯಲ್ಲ, ಅದನ್ನು ಜಯಿಸಿ ನಾವು ಹೊರಗಡೆ ಬರ್ತೀವಿ. ಆ ಜಯಿಸಿ ಹೊರಗಡೆ ಬರುವಂಥ ಸಮಯದಲ್ಲಿ ಬೇಕಾಗಿದ್ದಂಥ ನಂಬಿಕೆಯನ್ನು ಪೂರೈಸುವಾತನು, ಕೊಡುವಾತನು, ಆ ಕಾರ್ಯವನ್ನು ಮುಗಿಸುವಾತನು ಯಾರಾಗಿದ್ದಾನೆ? ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಹೊಸ ಒಡಂಬಡಿಕೆಯ ಅನೇಕ ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಬಂದು ಯೇಸು ಸ್ವಾಮಿನ ಕೇಳ್ತಾರೆ, ಸ್ವಾಮಿ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸು ಅಂತ ಅಲ್ವಾ? ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಶಿಷ್ಯರು ಯೇಸು ಸ್ವಾಮಿ ಬಳಿಗೆ ಬಂದುಬಿಟ್ಟು ಕೇಳ್ತಿದ್ದಾರೆ, ಸ್ವಾಮಿ ನಮ್ಮ ನಂಬಿಕೆನ ಹುಟ್ಟಿಸು, ನಮ್ಮ ನಂಬಿಕೆನ ಹೆಚ್ಚಿಸು, ಓಕೆ, ನಮ್ಮಲ್ಲಿ ಜಾಸ್ತಿ ಮಾಡೋ ನಂಬಿಕೆನ ಎಂಬುದಾಗಿ ಕೇಳ್ತಾ ಇದ್ದಾರೆ. ಆ ರೀತಿಯಾಗಿ ಕೇಳುವಾಗ ಯೇಸು ಸ್ವಾಮಿ ಅವರಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಅದನ್ನು ನಾವು ಮುಂಬರುವ ಎಪಿಸೋಡಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹಂಚ್ಕೊಳ್ತೀನಿ, ಯಾವ ರೀತಿ ಯೇಸು ಸ್ವಾಮಿ ನಮ್ಮಲ್ಲಿ ನಂಬಿಕೆನ ಪೂರೈಸ್ತಾರೆ ಎಂಬುದಾಗಿ. ಸೊ ಹಾಗಾಗಿ ನಮ್ಮ ನಂಬಿಕೆ ಹುಟ್ಟಿಸುವಾತನು ಮತ್ತು ನಮ್ಮ ನಂಬಿಕೆನ ಪೂರೈಸುವಾತನು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ಹಾಗಾಗಿ ನಾನು ಇವತ್ತು ಹಾದು ಹೋಗುವಂಥ ಪರಿಸ್ಥಿತಿ ಎಂಥದ್ದು ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಪ್ರಿಯರೇ. ಒಂದು ವೇಳೆ ನಾವು ಹಾದು ಹೋಗುವಂಥ ಈ ದಿನಮಾನದ ಪರಿಸ್ಥಿತಿಗಳಲ್ಲಿ ನಮ್ಮ ಜೀವಿತದಲ್ಲಿ ನಂಬಿಕೆಯ ಒಂದು ಕೊರತೆ ನಮಗಿರೋದಾದರೆ ನಾವು ತಂದೆ ಆದ ದೇವರನ್ನು ಕೇಳಬೇಕು, ದೇವರೇ ನನಗೆ ಕೊಟ್ಟಿರ್ತಕ್ಕಂಥ ನಂಬಿಕೆ ಅದು ನನಗೆ ಸಾಕಾಗ್ತಾಯಿಲ್ಲ ಸ್ವಾಮಿ, ನನಗೆ ನಂಬಿಕೆಯನ್ನು ತುಂಬಿಸು. ಒಂದು ವೇಳೆ ನಮಗೆ ನಂಬಿಕೆ ಅವಶ್ಯಕತೆ ಇದೆ ಎನ್ನುವಂಥದ್ದು ನಮಗೆ ಗೊತ್ತಾಗೋದಾದರೆ ನಾವು ಯೇಸು ಸ್ವಾಮಿ ಕೇಳಬೇಕು, ದೇವರೇ ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸು. ನಾನು ಕರ್ತನೆ ಯಾವ ಲೆವೆಲ್ಗೆ ನಾನು ಹೋಗಬೇಕೆಂಬುದಾಗಿ ನಿನ್ನ ಆಲೋಚನೆ ಇದೆಯೋ ಆ ಲೆವೆಲ್ಗೆ ರೀಚ್ ಆಗೋದಕ್ಕೆ ನನ್ನ ನಂಬಿಕೆ ಏನಾಗಿರಬೇಕು? ಅದು ಸಿದ್ಧವಾಗಿರಬೇಕು, ತಯಾರಾಗಿರಬೇಕು, ಇರಬೇಕು ಅಷ್ಟು ನಂಬಿಕೆ. ಒಂದು ವೇಳೆ ಇಲ್ಲ ಅನ್ನೋದಾದರೆ ಏನು ಮಾಡು, ನನಗೆ ನಂಬಿಕೆ ಕೊಡು ಸ್ವಾಮಿ. ಈ ರೀತಿಯಾಗಿ ನಾವು ಕೇಳುವಾಗ ಯೇಸು ಸ್ವಾಮಿ ಏನು ಮಾಡ್ತಾರೆ? ನಮ್ಮ ನಂಬಿಕೆನ ಪೂರೈಸುವಂಥವರಾಗಿದ್ದಾರೆ. ಹಾಗಾದರೆ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತ್ರಯೇಕ ದೇವರು ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವಂಥವರಾಗಿದ್ದಾರೆ. ತಂದೆಯಾದ ದೇವರು ನಮಗೆ ನಂಬಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಒಳಗಡೆ ಈಗಾಗಲೇ ಆ ನಂಬಿಕೆ ಇದೆ. ಯೇಸು ಸ್ವಾಮಿಯ ನಂಬಿಕೆಯನ್ನು ಹುಟ್ಟಿಸಿ ನಂಬಿಕೆಯನ್ನು ಬೇಕಾದ ಮಟ್ಟಕ್ಕೆ ಪೂರೈಸುವಂಥವರಾಗಿದ್ದಾರೆ. ಓಕೆ, ಒಂದು ಕಾರ್ಯವನ್ನು ಜಯಿಸೋದಕ್ಕೆ ಬೇಕಾಗಿರುವಂಥ ನಂಬಿಕೆಯನ್ನು ನಮಗೆ ಕೊಡುವಂಥವರಾಗಿದ್ದಾರೆ. ಮೂರನೇದಾಗಿ ನಾವು ಬರುವಾಗ ದೇವರಾತ್ಮನು, ಓಕೆ, ಪರಿಶುದ್ಧ ಆತ್ಮನು, ಪವಿತ್ರಾತ್ಮ ದೇವರು ಕೂಡ ನಮ್ಮಲ್ಲಿ ನಂಬಿಕೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಈ ಮೂರು ಓಕೆ ವ್ಯಕ್ತಿತ್ವಗಳಂಥ ತ್ರಯೇಕ ದೇವರ ಕಾರ್ಯಗಳು ನಮ್ಮಲ್ಲಿ ಆಗಲಿಲ್ಲ ಅಂದರೆ ನಮ್ಮಲ್ಲಿ ನಿಜವಾದ ಕ್ರಿಸ್ತಿಯ ನಂಬಿಕೆ ಬೆಳವಣಿಗೆ ಆಗೋದಿಲ್ಲ. ಹಲ್ಲೆಲೂಯಾ. ನಮ್ಮ ಕ್ರಿಸ್ತಿಯ ನಂಬಿಕೆ ನಿಜವಾಗಲೂ ಬೆಳವಣಿಗೆ ಆಗಬೇಕು, ಕ್ರಿಸ್ತಿಯ ನಂಬಿಕೆಯಲ್ಲಿ ನಾವು ನಿಜವಾಗಲೂ ಬೆಳಿಬೇಕು ಅನ್ನೋದಾದರೆ ತ್ರಯೇಕ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಯಾವ ರೀತಿ ನಮ್ಮ ನಂಬಿಕೆಯನ್ನು ಪೂರೈಸುವಂಥವರಾಗಿದ್ದಾರೆ, ನಂಬಿಕೆಯನ್ನು ಹುಟ್ಟಿಸುವಂಥವರಾಗಿದ್ದಾರೆ, ನಂಬಿಕೆಯಲ್ಲಿ ನಮ್ಮನ್ನು ಬೆಳೆಸುವಂಥವರಾಗಿದ್ದಾರೆ ಎಂಬುದಾಗಿ ನೋಡುವಾಗ ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಗೆ ನಾವು ಬರೋಣ. ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯ 5ನೇ ಅಧ್ಯಾಯದ 22 ವಾಕ್ಯಗಳನ್ನು ನಾವು ಗಮನಿಸೋಣ.
ಗಲಾತ್ಯ 5:22. ಅಲ್ಲಿ ನಾವು ಗಮನಿಸುವಂಥ ಸಮಯದಲ್ಲಿ ಅಲ್ಲಿ ನಾವು ಗಮನಿಸುವಂಥ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರಿಂದ ದೇವರಾತ್ಮನಿಂದ ಉಂಟಾಗುವಂಥ ಫಲಗಳ ಕುರಿತಾಗಿ ಪೌಲನ್ನು ಬಹಳ ಸ್ಪಷ್ಟವಾಗಿ ಬರೆಯೋದನ್ನು ನೋಡಲಿಕ್ಕೆ ಸಾಧ್ಯ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ನೋಡ್ರಿ, 9 ಫಲಗಳ ಕುರಿತಾಗಿ ಪೌಲನು ಬಹಳ ಸ್ಪಷ್ಟವಾಗಿ ಬರೀತಾ ಇದ್ದಾರೆ. ಅದರಲ್ಲಿ ಒಂದು ಫಲವಾಗಿದೆ ನಂಬಿಕೆ. ಹಲ್ಲೆಲೂಯಾ. ಹಾಗಾಗಿ ದೇವರಾತ್ಮನು ನಮ್ಮಲ್ಲಿ ಇರುವಾಗ ನಂಬಿಕೆ ಎಂಬ ಫಲ ನಮ್ಮ ಮೂಲಕವಾಗಿ ಆಚೆ ಬರುವಂಥದ್ದಾಗಿದೆ. ಯೇಸುಸ್ವಾಮಿ ಒಂದು ಕಡೆ ಹೇಳ್ತಾರೆ, ಒಂದು ಮರವನ್ನು ನೀವು ತಿಳಿದುಕೊಳ್ಬೇಕು ಅನ್ನೋದಾದರೆ ಯಾವ ರೀತಿ ತಿಳ್ಕೊಬೋದಂತೆ? ಅದರ ಫಲದಿಂದ ಅಲ್ಲ. ಒಂದು ಮರ ನೀವು ಯಾವ ರೀತಿ ಇದೆ, ಮರ ಚೆನ್ನಾಗಿದೆಯೋ ಇಲ್ವೋ, ಒಳ್ಳೆ ಮರನ ಕೆಟ್ಟ ಮರನ, ಅದನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ನೀವು ಯಾವ ರೀತಿ ತಿಳ್ಕೊಬೋದು? ಅದರ ಫಲದಿಂದ ತಿಳಿದುಕೊಳ್ಳಬಹುದು ಅಲ್ವಾ. ಹಾಗೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಗಮನಿಸುವಂಥ ಸಮಯದಲ್ಲಿ ನಾವು ಒಳ್ಳೆಯವರ ಕೆಟ್ಟವರು ಎಂಬುದಾಗಿ ಇತರರು ಯಾವ ರೀತಿ ತಿಳ್ಕೊಳ್ತಾರೆ ಅಂದರೆ ನಮ್ಮ ಫಲಗಳಿಂದ, ಅಂದರೆ ನಮ್ಮ ಕ್ರಿಯೆಗಳಿಂದ, ನಮ್ಮ ನಡವಳಿಕೆಯಿಂದ, ನಾವು ಹಾಕುವಂಥ ಬಟ್ಟೆಯಿಂದಲ್ಲ, ಆದರೆ ನಾವು ನಡೆದುಕೊಳ್ಳುವಂಥ ರೀತಿ ಇದೆಯಲ್ಲ, ನಮ್ಮ ಮಾತುಗಳು, ನಾವು ಬಿಹೇವ್ ಮಾಡುವಂಥ ರೀತಿ, ಇದರಿಂದ ಜನರು ಏನು ಮಾಡ್ತಾರೆ, ನಾವಿಂಥವ್ರು ಎಂಬುದಾಗಿ ನಮ್ಮನ್ನು ತಿಳಿದುಕೊಳ್ತಾರೆ. ಹಾಗೆ ದೇವರು ಕೂಡ ಅಷ್ಟೇ, ದೇವರು ಹೇಳ್ತಾ ಇದ್ದಾನೆ, ನೀವು ನನ್ನವರು, ನೀವು ಒಳ್ಳೆಯವರು ಎಂಬುದಾಗಿ ಜನರು ನಿಮ್ಮ ಫಲಗಳನ್ನು ನೋಡಿ ತಿಳ್ಕೊಳ್ತಾರೆ ಎಂಬುದಾಗಿ. ಒಂದು ಮರ ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ನೋಡುವಾಗ ಅದರ ಫಲ ನೋಡಬೇಕಲ್ವ. ಹೌದು. ಸೊ ಹಾಗಾಗಿ ದಿನಮಾನಗಳಲ್ಲಿ ನಾವೆಂಥ ಫಲ ನಾವು ಕೊಡ್ತಾ ಇದ್ದೀವಿ? ಪ್ರೀತಿ, ಸಂತೋಷ, ಅವೆಲ್ಲ ಒಂದು ದೊಡ್ಡ ದೊಡ್ಡ ಕಾನ್ಸೆಪ್ಟ್ಸ್ ಆಗಿದೆ. ಅದರಲ್ಲಿ ನಂಬಿಕೆ ಕುರಿತಾಗಿ ನಾವು ನೋಡುವಾಗ ಸಿಂಪಲಾಗಿ ನಾನು ಹೇಳಿ ಮುಗಿಸ್ತೇನೆ. ನಂಬಿಕೆ ಎನ್ನುವಂಥ ಫಲ ನನ್ನಲ್ಲಿ ಇದೆಯಾ? ನಾನು ಈಗಾಗಲೇ ಒಂದು ಸಾರಿ ನಾನು ನಿಮಗೆ ಹೇಳಿದ್ದೆ, ನಂಬಿಕೆ ಎನ್ನುವಂಥ ವಿಷಯಕ್ಕೆ ಬರುವ ಸಮಯದಲ್ಲಿ ಅನೇಕ ಸಾರಿ ನಾವೇನು ಮಾಡ್ತೀವಪ್ಪ ಅಂದರೆ ಸೋತು ಹೋಗ್ತೇವೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಆದರೆ ನಾವೇನು ಪ್ರಾರ್ಥನೆ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ನಾವು ನಂಬಿ ನಾವು ನಡೆದುಕೊಳ್ಳೋದಿಲ್ಲ. ನಾವು ಹೇಳ್ತೀವಿ ನಾವು ನಂಬಿದ್ದೀವಿ ಎಂಬುದಾಗಿ, ಆದರೆ ಆ ನಂಬಿಕೆನ ನಾವು ಕ್ರಿಯೆ ರೂಪಕ್ಕೆ ತರೋದಿಲ್ಲ. ನೋಡಿರಿ, ದೇವರಾತ್ಮನ ಫಲ ನಂಬಿಕೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆ ನಂಬಿಕೆ ನಮ್ಮಲ್ಲಿ ನಿಜವಾಗ್ಲೂ ಇರುವುದಾದರೆ, ದೇವರಾತ್ಮನಿಂದಲೇ ಆ ನಂಬಿಕೆಯ ಫಲ ನಮ್ಮಲ್ಲಿ ಬರುವುದಾದರೆ ಫಲವಾಗಿ ಅದು ಮಾರ್ಪಡುತ್ತೆ, ಕ್ರಿಯೆಯಾಗಿ ಅದು ಮಾರ್ಪಡುತ್ತೆ. ಕ್ರಿಯೆಯಲ್ಲಿ ನಮ್ಮ ನಂಬಿಕೆ ನಾವೇನು ಮಾಡ್ತೀವಿ? ತೋರ್ಪಡಿಸ್ತೀವಿ. ಒಂದು ಉದಾಹರಣೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವೀಗ ಬೆಂಗಳೂರಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೋಗಿ ಬರಬೇಕೆನ್ನುವಂಥ ಆಸೆ ನಿಮಗಿದೆ ಎಂಬುದಾಗಿ ಇಟ್ಕೊಳ್ಳೋಣ. ಸುಮ್ಮನೆ ನೀವು ಫ್ರೀ ಇದ್ದೀರಿ, ನೀವೀಗ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದನ್ನು ಭೇಟಿ ಮಾಡಿ ಬರಬೇಕೆನ್ನುವಂಥದ್ದು ನಿಮ್ಮ ಆಸೆ. ಜಸ್ಟ್ ನೋಡ್ಕೊಂಡು ಬರಬೇಕು ಅನ್ನುವಂಥದ್ದು, ಅಥವಾ ಮೆಟ್ರೋದಲ್ಲಿ ಯಾವುದೊಂದು ಸ್ಟೇಷನ್ಗೆ ಜಸ್ಟ್ ಟ್ರಾವೆಲ್ ಮಾಡಿ ಬರಬೇಕು ಅನ್ನೋದು ನಿಮ್ಮ ಆಸೆ. ಅದಕ್ಕೆ ನೀವೇನು ಮಾಡ್ತೀರಿ? ಪ್ರಾರ್ಥನೆ ಮಾಡ್ತೀರ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಹೋಗಬೇಕು, ಅದನ್ನು ಅಟೆಂಡ್ ಮಾಡಿ ನೋಡ್ಕೊಂಡು ಬರಬೇಕು ಅನ್ನೋದು ನಿಮ್ಮ ಆಸೆ. ಯಾಕಂದರೆ ನೀವು ಪ್ರಾರ್ಥನೆ ಮಾಡ್ತಾಯಿದ್ದೀರ, ದೇವ್ರ ಹತ್ರ ಹೇಳ್ತಾಯಿದ್ದೀರ, ದೇವರೇ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಹೋಗಿ ಅಲ್ಲಿ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಮೆಟ್ರೋ ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡಬೇಕು, ಇದು ನನ್ನ ಆಸೆ, ನನ್ನ ಆಸೆನ ಪೂರೈಸ್ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ ಎಂಬುದಾಗಿ ಅಂದುಕೊಳ್ರಿ. ನೀವು ಪ್ರಾರ್ಥನೆ ಮಾಡಿದ ನಂತರ ದೇವರು ನಿಮಗೆ ಒಂದು ದಿವಸ ರಜೆ ಕೊಡ್ತಾರೆ, ಕೆಲಸದಲ್ಲಿ ರಜೆ ಸಿಗ್ತಪ್ಪ ನಿಮಗೆ. ನೀವು ಅವತ್ತು ಮನೇಲಿ ಏನು ಕೆಲಸ ಇಲ್ಲ, ಫ್ರೀ ಇದ್ದೀರಾ. ಅವಾಗ ನೀವೇನು ಮಾಡ್ಬೋದು? ಹೋಗ್ಲಿಕ್ಕೆ ಟ್ರೈ ಮಾಡ್ಬೋದಲ್ಲ. ನೀವು ಪ್ರಾರ್ಥನೆ ಮಾಡ್ತಾಯಿದ್ರಲ್ವ, ಸೊ ಹೋಗ್ಲಿಕ್ಕೆ ನೀವೇನು ಮಾಡಬೇಕು? ಟ್ರೈ ಮಾಡಬೇಕು. ಅವಾಗ ನಿಮ್ಮ ಹತ್ರ ಹಣ ಇರೋದಿಲ್ಲ. ಆಗ ಏನು ಮಾಡಬೇಕು? ದೇವರೇ ನನಗೆ ಹಣ ಕೊಡುವಂಥ ರೀತಿಯಲ್ಲಿ ಸಹಾಯ ಮಾಡು. ಹಣ ಇದೆ, ಸಮಯ ಇದೆ, ಇನ್ನೇನು ಬೇಕಾಗುತ್ತೆ ನಿಮಗೆ? ಆರೋಗ್ಯ ಇದೆ, ಇನ್ನೇನು ಬೇಕಾಗುತ್ತೆ? ಹೋಗಿ ಬರ್ಬೋದಲ್ವ. ಎಲ್ಲ ಇದೆ, ಆರೋಗ್ಯ ಇದೆ, ಹಣ ಇದೆ, ಸಮಯ ಇದೆ, ದಾರಿ ಗೊತ್ತಿದೆ, ಎಲ್ಲ ಅವಕಾಶಗಳಿದ್ದಾವೆ. ಪ್ರಾರ್ಥನೆ ಮಾಡ್ತಾಯಿದ್ದೀರಿ, ಆದರೆ ನೀವು ಹೋಗ್ಲಿಕ್ಕೆ ಮನಸ್ಸು ಮಾಡದೇ ಇದ್ದರೆ ಅಲ್ವಾ, ನಿಮ್ಮ ಆ ಒಂದು ನಂಬಿಕೆ ನಿಮ್ಮ ಆಸೆ ಏನಿದೆಯಲ್ಲ, ಅದನ್ನು ನೀವೇನು ದೇವ್ರ ಹತ್ರ ಹೇಳಿ ಪ್ರಾರ್ಥನೆ ಮಾಡಿದ್ರಲ್ಲ, ಆ ನಂಬಿಕೆಯನ್ನು ನೀವೇನು ಮಾಡಬೇಕು? ಕ್ರಿಯೆ ರೂಪಕ್ಕೆ ತರಬೇಕು. ಕ್ರಿಯೆ ರೂಪಕ್ಕೆ ತಂದು ಒಂದು ಬಸ್ ಚಾರ್ಜ್ ತೊಗೊಂಡು ನೀವು ಆಚೆ ಹೊರಗಡೆ ಬಂದು ಧೈರ್ಯವಾಗಿ ಹೋಗಿ ಬಸ್ ಹತ್ತಿ ಅಲ್ವಾ, ನೀವು ಹೋಗಿ ಅಲ್ಲಿ ನೋಡಿ ರಿಟರ್ನ್ ದೇವರು ಸಹಾಯ ಮಾಡ್ತಾರೆ, ಕಾರ್ಯ ಮಾಡ್ತಾರೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿ 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 ಅಯ್ಯೋ ನಾನು ಹೋಗೋಕ್ಕೆ ಆಗಲಿಲ್ಲ, ಕೊಟ್ಟಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳದೆ ನಾನು ಹೋಗೋಕ್ಕಾಗಲಿಲ್ಲ, ನಾನು ಮಾಡಲಿಕ್ಕಾಗಲಿಲ್ಲ, ನೋಡಲಿಕ್ಕಾಗಲಿಲ್ಲ ಅಂದ್ಕೊಂಡ್ರೆ ಏನಾದರೂ ಪ್ರಯೋಜನ ಇಲ್ಲ. ನಾವೇನು ನಂಬಿದ್ದೀವಲ್ಲ, ನಂಬಿಕೆ ಏನು ಮಾಡಬೇಕು? ಕ್ರಿಯೆ ರೂಪಕ್ಕೆ ತರಬೇಕು, ಫಲವಾಗಿ ಅದನ್ನು ತೋರ್ಪಡಿಸಬೇಕು. ಹಾಗಾಗಿ ಈ ದಿನಮಾನಗಳಲ್ಲಿ ನಾವು ಏನು ನಂಬಿದ್ದೀವಿ
ಅಲ್ಲ, ದೇವ್ರ ಮೇಲೆ ಏನು ನಂಬಿಕೆ ಇಟ್ಟಿದ್ದೀವಿ ಅದು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ನಾವೇನು ಪ್ರಾರ್ಥಿಸ್ತಾ ಇದ್ದೀವಿ ಅದು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಕಾರ್ಯರೂಪಕ್ಕೆ ಬರುವುದಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡಿ ನಮ್ಮಲ್ಲಿ ನಂಬಿಕೆ ಎಂಬ ಫಲವನ್ನು ಹೊರಡಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಂಬಿಕೆ ಎಂಬ ಫಲವನ್ನು ಹೊರಡಿಸುವಾಗ ನಾವೇನು ಮಾಡ್ಬೋದಾಗಿದೆ, ನಾವು ಆ ಫಲದ ಮೂಲಕವಾಗಿ ಹೊರಗಡೆ ಬಂದು ನಾವೇನು ಮಾಡ್ಬೋದು, ಆ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ. ಹಾಗಾಗಿ ಈ ದಿನಮಾನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ತ್ರಯೇಕ ದೇವರ ಕಾರ್ಯಗಳು ನಂಬಿಕೆ ವಿಚಾರವಾಗಿ ನಮ್ಮ ಜೀವಿತದಲ್ಲಿ ನಡೀತಾ ಇದೆಯಾ? ತಂದೆಯಾದ ದೇವರು ಈಗಾಗಲೇ ನಂಬಿಕೆ ನಮ್ಮಲ್ಲಿಟ್ಟಿದ್ದಾರೆ. ಯೇಸುಸ್ವಾಮಿ ನಮ್ಮ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವಂಥವನಾಗಿದ್ದಾನೆ. ನಮ್ಮ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರುವಂಥ ಕಾರ್ಯ ದೇವರಾತ್ಮನ ಮಾಡ್ತಾ ಇದ್ದಾನೆ. ನಾವು ಒಪ್ಪಿಸಿಕೊಟ್ಟು ದೇವರೇ ನಿನ್ನ ತ್ರಯೇಕದ ಕಾರ್ಯಗಳು ನನ್ನಲ್ಲಿ ಆಗಲಿ ಎಂಬುದಾಗಿ ನಾವು ಕೇಳುವಾಗ ಖಂಡಿತವಾಗಿ ನಂಬಿಕೆ ಮೂಲಕ ಅದ್ಭುತಗಳನ್ನು ಕಾಣಲಿಕ್ಕೆ ಕರ್ತನು ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಹಾಗಾಗಿ ನಮ್ಮ ನಂಬಿಕೆಯ ಮೂಲ ಯಾರಾಗಿದ್ದಾರೆ? ತ್ರಯೇಕ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕಲ್ತಿದ್ರೆ ಏನಾದರೂ ನೀವು ಇವತ್ತು ಕಲ್ತಿದ್ದೀರಿ ಎಂಬುದಾಗಿ ನನ್ನ ಭಾವಿಸುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಅತಿಶಯನ ಕರ್ತನೆ ಸ್ವಾಮಿ, ಇವತ್ತು ನಾವು ಕಲಿತ ವಿಷಯಕ್ಕಾಗಿ ಸ್ತೋತ್ರ. ನಂಬಿಕೆಯ ಮೂಲ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನಾದ ದೇವರಾಗಿದ್ದಾರೆ ಎಂಬುದಾಗಿ ಕಲಿತ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರೋದಕ್ಕಾಗಿ ಸ್ತೋತ್ರ. ನಿಮ್ಮ ಕರ್ತನೆ ತ್ರಯೇಕತ್ವದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸಂಭವಿಸಿ ನಾವಿರುವಂಥ ನಂಬಿಕೆಯಲ್ಲಿ ಕರ್ತನೆ ಸ್ವಾಮಿ ಇನ್ನೂ ಹೆಚ್ಚಾಗಿ ಬೆಳೆದು ನಿಮಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾದ ಕೃಪೆ ಪ್ರತಿಯೊಬ್ಬೊಬ್ಬರಿಗೂ ನೀವು ಅನುಗ್ರಹ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ಕರ್ತನೆ ಜಾಯ್ನ್ ಆಗಿರುವಂಥ ನನ್ನ ಮಕ್ಕಳಿಗಾಗಿ ಸ್ತೋತ್ರ. ಕರ್ತನೆ ಯಾರ್ಯಾರು ಮುಂದೆ ವಾಚ್ ಮಾಡಲಿಕ್ಕೆ ಅವ್ರಿಗಾಗಿ ಸ್ತೋತ್ರ. ಎಲ್ಲರನ್ನ ಹೆಸರಾಗಿ ನೀವು ಧಾರಾಳವಾಗಿ ಹೇಳುವಾಗ ಆಶೀರ್ವಾದ ಮಾಡಿರಿ. ನಿಮ್ಮ ನಾಮದ ಮಹಿಮೆಗಾಗಿ ಉಪಯೋಗಿಸ್ಕೊಳ್ರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. Amen. Praise the Lord. So thank you. God bless you.